ಎರಡು ಒಂದು IPL ಬೇರೆ. IPL ಇಸ್ ಎ ಪ್ರೈವೇಟ್ ಟೂರ್ನಮೆಂಟ್ ಅದನ್ನ ಫಸ್ಟ್ ನೀವು ತಲೆಗೆ ಹಾಕೊಳ್ಬೇಕು. ಪ್ರೈವೇಟ್ ಟೂರ್ನಮೆಂಟ್ ಏನು ವರ್ಷದಲ್ಲಿ ಒಂದು ತಿಂಗಳು ನಡೆಯುತ್ತೆ, ಆಗ ನಾವು KSCನ ಅವ್ರಿಗೆ ಬಾಡಿಗೆ ಕೊಡ್ತೀವಿ, ಸಂಸ್ಥೆನ ಅಂದ್ರೆ ಸ್ಟೇಡಿಯಂನ. ಅವರು ಅದ್ರ ಆಗು ಹೋಗುಗಳು, ಅದ್ರ ವೆಚ್ಚ ಖರ್ಚುಗಳು ಎಲ್ಲಾನು ಅವ್ರು ನೋಡ್ಕೊಳ್ಳೋದು. ಅವ್ರ ಅದಕ್ಕೆ 5,000 ಆಡ್ಬಾರ್ದು, 500 ರೂಪಾಯಿ ಬೇಕಾದ್ರೂ ಮಾಡ್ಬೋದು. ಅದು ಅವ್ರ ಇಚ್ಛೆ. ಅದು ಇನ್ನು ದೇಶಿ ಕ್ರಿಕೆಟ್ ಬಂದಾಗ ಇಲ್ಲಿ ನಾವೇನ್ ಮಾಡ್ತೀವಿ, ಅಂತಾರಾಷ್ಟ್ರೀಯ ಕ್ರಿಕೆಟ್ ಆಗ್ಲಿ ದೇಶಿ ಕ್ರಿಕೆಟ್ ಆಗ್ಲಿ, ಅಲ್ಲಿಗೆ ನಾವು ರೇಟ್ ಫಿಕ್ಸ್ ಮಾಡ್ತೀವಿ, ಅಲ್ಲಿ ನಾವು ವ್ಯವಸ್ಥಿತವಾಗಿ ನಡ್ಸ್ಕೊಂಡು ಹೋಗ್ತೀವಿ. ಇಲ್ಲಿ IPL ನಲ್ಲಿ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆದು ಏನಂದ್ರೆ ಏನೂ ಜವಾಬ್ದಾರಿ ಇಲ್ಲ. ಅಲ್ಲಿ ಬಾಡಿಗೆಗೆ ಒಂದು ಛತ್ರನ ನೀವು ಯಾವ್ದಾರ ಒಂದು ಓನರ್ ಒಂದು ಬಾಡಿಗೆ ಕೊಟ್ರೆ ಅವ್ರ ಮೊದಲೇ ನಡ್ಕೊಂಡು ಹೋಗುತ್ತೆ. ಓನರ್ಗೂ ಅದಕ್ಕೂ ಏನು ಸಂಬಂಧ ಇರೋದಿಲ್ಲ. ಅದನ್ನ ನೀವು ಆ ರೀತಿನಲ್ಲಿ ನೀವು ಅದನ್ನ ಅರ್ಥ ಮಾಡ್ಕೊಳ್ಬೇಕು. RCB ಮತ್ತೆ DNA ಇದಕ್ಕೆ ರೆಸ್ಪಾನ್ಸಿಬಲ್ ಹೊರತು IPL ಏನೇ ಆಗು ಹೋಗುಗಳಿಗೂ ಚಿನ್ನಸ್ವಾಮಿ ಕ್ರೀಡಾಂಗಣದ ಆಡಳಿತ ಮಂಡಳಿ ಇದಕ್ಕೆ ಯಾವುದೇ ರೀತಿಯಾದಂತ ಜವಾಬ್ದಾರಿನೂ ಇಲ್ಲ. ಅದಕ್ಕೆ ಜಾಗ ನಮ್ದು, ಜಾಗ ನಾವು ಬಾಡಿಗೆ ಕೊಟ್ಟಿದ್ದೀವಿ ಸರ್, ನಿಜಾನೇನೆ. ಏನ್ ಬೇಕಾದ್ರೂ ಒಬ್ಬ ಟೆರರಿಸ್ಟ್, ನಾನು ಈ ಕಂಪಾರಿಸನ್ ತಪ್ಪಿರಬಹುದು, ಬಟ್ ಇನ್ ಜನರಲ್ ಜನರಿಗೆ ಅರ್ಥ ಆಗ್ಲಿ ಅಂತ ಹೇಳಿ, ಒಬ್ಬ ಯಾರೋ ಟೆರರಿಸ್ಟ್ ಬಾಡಿಗೆ ಮನೇಲಿ ಸಿಗಾಕೊಂಡ ಅಂದ್ರೆ ಓನರ್ ರೆಸ್ಪಾನ್ಸಿಬಿಲಿಟಿ ಅಲ್ಲಪ್ಪ. ಅವ್ರಿಗೆ ಪೂರ್ವ ಚೆಕ್ ಮಾಡಬೇಕಾಗಿರೋದು, ಅಲ್ಲಿದ್ರೆ ಅವ್ನು ಏನ್ ಮಾಡಬಹುದು ಏನ್ ಮಾಡಲ್ಲ ಇದನ್ನ ಗಮನ ಕೊಡಬೇಕಾಗಿರೋದು, ಆ ಜಾಗವನ್ನ ರೆಂಟ್ ಕೊಟ್ಟವನ್ ಜವಾಬ್ದಾರಿ. ಇಲ್ಲಿ ಎಷ್ಟು ಜನ ಬರಬಹುದು, ಬಂದ್ರೆ ಏನಾಗಬಹುದು ಅದನ್ನ ಮಾನಿಟರ್ ಮಾಡೋದು. ನಾನು ಫಸ್ಟ್ ಹೇಳ್ದಂಗೆ ಹೂವಾಡ್ ಸರ್ಗೆ ನೋ ವಿ ಕಾಂಟ್ ಅನ್ನೋದು ಎಲ್ಲಾ ಸಂಸ್ಥೆಗಳು, ಇಡೀ ರಾಷ್ಟ್ರದಲ್ಲಿ ಎಲ್ಲಾ ಸಂಸ್ಥೆಗಳು ಬಾಡಿಗೆ ಕೊಟ್ಟಿದ್ದಾವೆ ಸ್ಟೇಡಿಯಂನ IPLಗೆ. ಇವತ್ತೇನೋ ನಮ್ ದುರಾದೃಷ್ಟ, ನಮ್ಮ ರಾಜ್ಯದಲ್ಲಿ ಒಂದ್ ನಿಮಿಷ ಸರ್, ನಮ್ಮ ರಾಜ್ಯದಲ್ಲಿ ಕಾಲ್ ತುಳಿತ ಆಗೋಯ್ತು, ಬೇರೆ ರಾಜ್ಯದಲ್ಲೂ ಆಗ್ಬಹುದಲ್ವಾ ಇದೇ ರೀತಿ? ನಾವೇನೋ ಒಂದ್ ನಿಮಿಷ ಬಾಡಿಗೆಗೆ ನಾವು ಕೊಟ್ಟಿದ್ದೀವಿ ಮೇಡಮ್, ಜವಾಬ್ದಾರಿ ಸಂಪೂರ್ಣವಾಗಿ ಇಲ್ಲ ಅನ್ನೋ ಅರ್ಥದಲ್ಲಿ ನಾನು ಹೇಳ್ತಾ ಇಲ್ಲ. ಆದ್ರೆ ಜವಾಬ್ದಾರಿ ತಗೊಳ್ಳೋರು ಅಷ್ಟೇ ಜವಾಬ್ದಾರಿ ತಗೋಬೇಕಾಗಿತ್ತು. ಇದು ನಾನು ಒಪ್ಪಲ್ಲ. ಈಗ ನನ್ ಮನೆಗೆ ನಾನು ಯಾರಿಗೋ ಬಾಡಿಗೆ ಕೊಟ್ಬಿಟ್ಟು ಯಾರು ಏನ್ ಬೇಕಾದ್ರೂ ಮಾಡಬಹುದ ಅಲ್ಲಿ? ಇವ್ರು ಹೇಳ್ತಾರೆ ಜಯಪ್ರಕಾಶ್, ಓಕೆ ಆನ್ ಬಿಹಾಫ್ ಆಫ್ KSA, ನಾನು ಆನ್ ಬಿಹಾಫ್ ಆಫ್ KSA ಐ ಆಮ್ ಫಾರ್ ಕ್ರಿಕೆಟ್, ನಾನು ಈ ಪಾರ್ಟಿ ಆ ಪಾರ್ಟಿ ನೋಡೋನಲ್ಲ. ನಾ ಹೇಳ್ತಾ ಇರೋದು, ನೀವು ಜವಾಬ್ದಾರಿ ಇರಲೇಬೇಕು. ನೀವ್ ಯಾರಿಗೋ ಬಾಡಿಗೆ ಕೊಟ್ಬಿಟ್ಟು ನೀವು ಅಲ್ಲಿ ಏನ್ ಬೇಕಾದ್ರೂ ಆಗೋದ್ ಬಿಟ್ಬಿಡೋದಾ? ಆಯ್ತು, ಇವ್ರು ಹೇಳಿದ್ರಲ್ಲ ನಮ್ದು ಇದೇ ಇಲ್ಲ ರೆಸ್ಪಾನ್ಸಿಬಿಲಿಟಿ. ಯಾಕೆ KSA ಅವ್ರು ಹೋಗಿ ಕರ್ನಾಟಕ ಗವರ್ಮೆಂಟ್ಗೆ ಪರ್ಮಿಷನ್ ಕೇಳಿದ್ರು? ಇವ್ರಿಗೇನಿತ್ತು? ಇವ್ರು ಬಾಡಿಗೆ ಕೊಟ್ರು ತಾನೆ, ಬಾಡಿಗೆ ಕೊಟ್ಬಿಟ್ಟು ಸುಮ್ನೆ ದುಡ್ಡು ಇಸ್ಕೊಂಡು ಕುತ್ಕೋಬೇಕಾಯ್ತು. ಇವ್ರು ಯಾಕೆ ಹೋಗ್ಬೇಕಾಯ್ತು? ಕರ್ನಾಟಕ ಗವರ್ಮೆಂಟ್ಗೆ ಹೋಗಿ ಯಾಕೆ ಬೇಡಿಕೆ ಕೇಳಬೇಕು ಆನ್ ಬಿಹಾಫ್ ಆಫ್ RCB? ಇವ್ರಿಗೇನ್ ಅವಾಗ ಬುದ್ಧಿ ಇರ್ಲಿಲ್ವಾ? ಅವರಿಂದನೇ ಆಗಿರೋದು ಇದು. ಅವ್ರು ಹೋಗಿಲ್ಲ ಅಂದ್ರೆ RCB ಡೆಫಿನೆಟ್ ಆಗಿ ಹೋಗ್ತಾ ಇರ್ಲಿಲ್ಲ. ಸರ್, ಇವಾಗ ನೀವು ಹೇಳ್ತಾ ಇರೋದು IPL ಬಗ್ಗೆ, ಜಯಪ್ರಕಾಶ್ ಸರ್ ಹೇಳಿದ್ರು IPL ರೆವಿನ್ಯೂ ಅದೆಲ್ಲ ಓಕೆ ಸರ್, ಅದು ಅವರು RCB ಅವ್ರು ತಗೊಂತಾರೆ, ಅದೆಲ್ಲ ಸಪರೇಟ್. ಇವಾಗ ಯಾರು ಹಳೆ ಕಮಿಟಿ ಇದ್ರು, ಫಾರ್ ಎಕ್ಸಾಂಪಲ್ ಐ ಆಮ್ ಟೆಲಿಂಗ್ ಯು 400 crores ಇದೆ, ಆಸ್ ಜೋಸಫ್ ಸರ್ ಟೋಲ್ಡ್. 400 crores ಅವ್ರು ಈಗ 17 ಗೈಡ್ಲೈನ್ಸ್ ಬಂದಾದ್ಮೇಲೆ ದೇ ಕುಡ್ ಹ್ಯಾವ್ ಟೇಕನ್ ಆಕ್ಷನ್ ಅಟ್ಲೀಸ್ಟ್ ಲಿಟಲ್ ಬಿಟ್. ಬಟ್ 100% ಆಗಲ್ಲ ಅಂದ್ರೆ ಅಟ್ಲೀಸ್ಟ್ 10%. ಬಟ್ ಅವ್ರು ಬರೀ ಫೋಕಸ್ ಮಾಡ್ತಾ ಇದ್ದಿದೆ ಎಲೆಕ್ಷನ್ ಮೇಲೆ. ಅದು ಇಫ್ ಯು ಹ್ಯಾವ್ ನೀವು ನ್ಯೂಸ್ ಎಲ್ಲ ನೋಡಿದಿದ್ರೆ ಬೇಕು ಅಂತ ಪೋಸ್ಟ್ಪೋನ್ ಎಲೆಕ್ಷನ್ ಪೋಸ್ಟ್ಪೋನ್ ಮಾಡ್ಕೊಂಡು ಹೋಗ್ತಾ ಇದ್ರು, ಜಸ್ಟ್ ಬಿಕಾಸ್ ಏನದು ಆಪೋಸಿಷನ್ ಇನ್ವ್ಯಾಲಿಡ್ ಮಾಡಬೇಕು, ಇಲ್ಲ ದೇರ್ ಆಲ್ ಸಾರ್ಟ್ಸ್ ಆಫ್ ಎನಿಥಿಂಗ್ ವಾಟ್ ದೇ ವಾಂಟೆಡ್. ಬಟ್ ಅದಾಗಿಲ್ಲ. ಗುಡ್, ಆಕ್ಚುಲಿ ನೋಡ್ಬೇಕಂದ್ರೆ December 30th ಎಲೆಕ್ಷನ್ ಆಗ್ಬೇಕಾಯ್ತು. ಇಟ್ ಇಸ್ ಗುಡ್ ದಟ್ 7th ಮುಗೀತು. ಬಟ್ ದ ನ್ಯೂ ಕಮಿಟಿ, ಎಸ್ಪೆಷಲಿ ನಮ್ಮ ಪುಣ್ಯ ಅದು ವೆಂಕಟೇಶ್ ಪ್ರಸಾದ್ ಸರ್ ಅಂತ ಅವ್ರು ಬಂದು ಈಸ್ ಟೇಕಿಂಗ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಮೇಕಿಂಗ್ ಶೋರ್ ಥಿಂಗ್ಸ್ ಗೋ ರೈಟ್ ಆನ್ ಟ್ರ್ಯಾಕ್. ಯಾಕಂದ್ರೆ ಇಂದಿನ ಅವ್ರು ನೋಡಿದ್ರೆ ಆ 400 crores ಇತ್ತು, ಮತ್ತೆ ಪ್ರತಿ ವರ್ಷ BCCI ಇಂದ ನಮಗೆ KSAಗೆ ಅಟ್ಲೀಸ್ಟ್ 100 ಇಂದ 120 crores ಬರುತ್ತೆ. ವೇರ್ ಇಸ್ ಇಟ್ ಗೋಯಿಂಗ್? ಯಾರ ಅಕೌಂಟಬಿಲಿಟಿ? ಯಾರು ಕೇಳ್ತಾ ಇದಾರೆ ಅದನ್ನ? ಏನ್ ಮಾಡ್ತಾ ಇದ್ದೀರಾ ನೀವು 100 to 120 crores ನ ಅಂತ? ಅಂಡ್ ಇವಾಗ ಸರ್ ಹೇಳಿದ್ರು 400 crores ಇದೆ. 400 crores ಅಲ್ಲಿ ಏನೇನ್ ಕೆಲಸ ಮಾಡಬಾರ್ದು? 400 crores ಇಸ್ ನಾಟ್ ಎಟ್ ಆಲ್ ಅ ಸ್ಮಾಲ್ ಅಮೌಂಟ್. ಎಸ್ಪೆಷಲಿ ಫಾರ್ ಎಕ್ಸಾಂಪಲ್ ನೀವು ಗೈಡ್ ಲೈನ್ಸ್ ನೋಡಿದ್ರೆ ಗೇಟ್ ದೊಡ್ಡದ್ ಮಾಡೋದಾಗಿರ್ಲಿ, ಕ್ರೌಡ್ ಮ್ಯಾನೇಜ್ಮೆಂಟ್ ಆಗಿರ್ಲಿ, ಫೈರ್ ಅವ್ರದ್ದು ಇರ್ಬೇಕಾದ್ರೆ ಅಷ್ಟು ಅಮೌಂಟ್ ಬರ್ತಿದೆ, ಅಷ್ಟು ಸ್ಯಾಂಕ್ಷನ್ ಮಾಡ್ತಾ ಇದಾರೆ ಅಂದ್ರೆ ವಾಟ್ ವಾಸ್ ದ ಓಲ್ಡ್ ಕಮಿಟಿ ಡೂಯಿಂಗ್? ನಾವ್ ನೋಡಿರೋ ಪ್ರಕಾರ ಇದ್ರೆ ಇಟ್ ವಾಸ್ ಜಸ್ಟ್ ಅ ಪಪೆಟ್ ಶೋ ಹ್ಯಾಪನಿಂಗ್ ದೇರ್. ಯಾರ ಹಿಂದೆಯಿಂದ ಯಾರ ಮುಂದೆ ನಿಲ್ಸ್ಕೊಂಡು ಯಾರ್ಯಾರು ಏನ್ ಮಾಡಿಸ್ತಾ ಇದ್ರು ಅಂತಾನು ಎಲ್ರಿಗೂ ಗೊತ್ತಿದೆ ಅಲ್ಲಿ. ಸೊ ಇವಾಗ ಮೆಂಬರ್ಸ್ಗೆಲ್ಲ ಅದು ಗೊತ್ತಾಗಿ ದೇ ಎಲೆಕ್ಟೆಡ್ ಅ ಪ್ರಾಪರ್ ಪರ್ಸನ್, ಸೋ ದಟ್ ನೆಕ್ಸ್ಟ್ ಈ ತರ ಯಾವ್ದು ನಡೆಯಬಾರ್ದು. ಮೇಕ್ ಶೋರ್ ಈ ತರ ಘಟನೆಗಳು ಯಾವ್ದು ನಡೀದಿರಾ ಕರೆಕ್ಟ್ ಆಗಿರ್ಬೇಕು. ಬಿಕಾಸ್ ಆಫ್ ದೋಸ್ ಥಿಂಗ್ಸ್ KSA ಹೆಸರು ಹಾಳಾಗ್ತಿದೆ ಅನ್ನೋ ರೀಸನ್ಗೆ.
400 crores ಅಲ್ಲಿ ಇದೆ ಅಂದ್ರೆ ಅದನ್ನ ಖರ್ಚು ಮಾಡದಿರ ದೇಸಿ ಕ್ರಿಕೆಟ್ಗೆ ಖರ್ಚು ಮಾಡದಿರ ಉಳಿಸಿರ್ತಕ್ಕಂಥ ದುಡ್ಡಲ್ಲ ಅದು. ವರ್ಷ ಪೂರ್ತಿ ಕ್ರಿಕೆಟ್ ಮ್ಯಾಚ್ಗಳು ನಡೆದಿದೆ. ನೀವು IPL ಒಂದನ್ನ ಬದಿಗಿಟ್ಟು ನೀವು ನೋಡ್ಬೇಕು ಕ್ರಿಕೆಟ್ನ ಅಂದ್ರೆ ನಿಮಗೆ ಸಾಮಾನ್ಯವಾಗಿ ಗೊತ್ತಾಗಲ್ಲ. ಸುಮಾರು 4,000 ಮ್ಯಾಚ್ಗಳು ನಡೆಯುತ್ತೆ ನಮ್ಮ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆನಲ್ಲಿ. ಲೀಗ್ ಮ್ಯಾಚಸ್ ನಡೆಯುತ್ತೆ, ಅಲ್ಲಿ ವುಮೆನ್ಸ್ ಕ್ರಿಕೆಟ್ ಇರುತ್ತೆ, ಏಜ್ ಗ್ರೂಪ್ ಇರುತ್ತೆ, ಸೀನಿಯರ್ ಕ್ರಿಕೆಟ್ ಇರುತ್ತೆ, ರಂಜಿ ಟ್ರೋಫಿ ಇರುತ್ತೆ, ದಿಲೀಪ್ ಟ್ರೋಫಿ ಇರುತ್ತೆ. ಈ ತರ ಸುಮಾರು 4,000 ಒಂದು ವರ್ಷದಲ್ಲಿ ಮ್ಯಾಚ್ಗಳು ನಡೆಯುತ್ತೆ. ಅದಷ್ಟು ಖರ್ಚುನು ನಿಭಾಯಿಸುತ್ತೆ KSCA. 400 ಕೋಟಿ ಇವತ್ತು ಏನು ಉಳಿಸಿದೆ ಅಂತಂದ್ರೆ ಅದನ್ನ ಕ್ರಿಕೆಟ್ನ ನಿಲ್ಲಿಸಿ ಉಳಿಸಿರೋದಲ್ಲ. ಅದು ಎಲ್ಲೆಲ್ಲಿ ಅನವಶ್ಯಕ ಖರ್ಚಾಗ್ತಾ ಇತ್ತು ಅಲ್ಲಿ ಉಳಿಸಿ ಮಾಡಿರ್ತಕ್ಕಂಥ 400 ಕೋಟಿ. ಅದಕ್ಕೆ ಅಪ್ರಿಶಿಯೇಟ್ ಮಾಡಬೇಕು ಹಳೆ ಕಮಿಟಿನ. ಸೆಲೆಬ್ರಿಟಿಗಳು ಪ್ಲೇಯರ್ಸ್ ಹೋಗೋಕಿರೋ ಅರಮನೆಯಂತಹ ಬಾಗಿಲು ಅದೇ ಕ್ರಿಕೆಟ್ ನೋಡೋ ಅಭಿಮಾನಿಗಳಿಗೆ ಹೋಗೋಕೆ ಕುರಿ ಮಂದಿ ತರ ಹೋಗೋದು. ಒಬ್ರು ಹೋದ್ರೆ ಕಷ್ಟ ರೀತಿ ಅಂದ್ರೆ ಎಲ್ಲಿ ಖರ್ಚು ಮಾಡ್ದಲ್ಲೇ ಉಳಿಸಿದಿರಿ ಸರ್, ಇದಕ್ಕೆ ಖರ್ಚು ಮಾಡಬೇಡಿ ಅಂತ ಹೇಳಿದವ್ರು ಯಾರು? ಇಲ್ಲ ಮೇಡಮ್, ಖರ್ಚು ಆಗ್ತಾನೆ ಇದೆ ಮೇಡಮ್, ಇಂಪ್ರೂವ್ಮೆಂಟ್ಸ್ ಆಗ್ತಾನೆ ಇದೆ. ನೀವು ಸುಮ್ಮನೆ ಅದನ್ನ ಏನು ಮಾಡಿಲ್ಲ 400 ಕೋಟಿ ಉಳಿತು ಅಂತ ಹೇಳಲೇಬೇಡಿ. 4,000 ಮ್ಯಾಚ್ ಹೇಗಾಗುತ್ತೆ ಮೇಡಮ್ ಇಲ್ಲಾಂದ್ರೆ ದುಡ್ಡು ಇಲ್ದಾರ ಇದ್ರೆ? ನಾವು ನಿಲ್ಸಿದೀವ ಮೇಡಮ್? ಒಂದೇ ಒಂದು ಮ್ಯಾಚ್ ಆದ್ರೂ ನಿಲ್ಸಿದೀವ ಮೇಡಮ್? ಇಡೀ ರಾಜ್ಯದಲ್ಲಿ ಮ್ಯಾಚ್ಗಳು ಲೀಗ್ ನಡೀತಾ ಇದೆ ಮೇಡಮ್, ಅಲ್ಲಿ ಅಂಪೈರ್ಸ್ ದುಡ್ಡಿಲ್ವಾ, ಗ್ರೌಂಡ್ ಇನ್ಚಾರ್ಜ್ ದುಡ್ಡಿಲ್ವಾ? ಇವ್ರು ಹೇಳ್ತಾರಲ್ಲ ಇಷ್ಟೆಲ್ಲ ಕ್ರಿಕೆಟ್ ಆಡಿದೆ ಅನ್ಬಿಟ್ಟು, ನಮ್ ಕ್ವಾಲಿಟಿ ಎಲ್ಲಿದೆ, ನಮ್ ಪ್ಲೇಯರ್ಸ್ ಎಲ್ಲಿದ್ದಾರೆ? ಯಾಕೆ ಇಂಡಿಯಾಗೆ ಯಾರು ಬರ್ತಿಲ್ಲ? ಕ್ವಾಂಟಿಟಿ ಇದೆ, ಸುಮ್ಮನೆ ಆಡಿ ಒಂಥರ ವಿದೌಟ್ ಫೋಕಸ್ ಪಾಯಿಂಟ್ಲೆಸ್ ಕ್ರಿಕೆಟ್ ಆಡ್ಕೊಂಡು ಏನ್ ಸುಖ? ಖರ್ಚು ಮಾಡೋದು ಏನಕ್ಕೆ? ನಿಮ್ಗೆ ಏನಾರು ವ್ಯಾಲ್ಯೂ ಬೇಕಲ್ಲ. ನಾನು ಬಿಸ್ನೆಸ್ ಒಳಗೆ ಏನಾರು ಹಾಕ್ಬೇಕಂದ್ರೆ ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ನೋಡ್ತೀನಿ. ನಾನು ಏನಾರು ಇನ್ವೆಸ್ಟ್ ಮಾಡಿದ್ರೆ ಅದರಿಂದ ಏನೋ ಬರ್ಬೇಕು ನನಗೆ. ಸುಮ್ಮನೆ ಖರ್ಚು ಮಾಡ್ಕೊಂಡು ಆಡ್ಕೊಂಡು ಡ್ರಾ ಮಾಡ್ಕೊಂಡು ಕೂತ್ಕೊಂಡ್ರೆ ನಡೆಯೋದಿಲ್ಲ. ಈಗ ಅದಕ್ಕೆ ಪಾಯಿಂಟ್ ಬರ್ತೀನಿ ನಾನು. ಈಗ ಹೇಗಾಗ್ಬಿಟ್ಟಿದೆ ಕ್ರಿಕೆಟ್ ಅಂದ್ರೆ, ನಮ್ಮ ಹಳೆ ಕಮಿಟಿ ಇರಲಿ ಯಾರೇ ಇರಲಿ, ನಾನು ನೋಡ್ಕೊಂಡ್ ಬಂದಿರೋದು 86ರಿಂದ ಬರ್ಕೊಂಡ್ ಬಂದಿದ್ದೀನಿ. ಇವತ್ತು ಬರೀತಿಲ್ಲ, ಇವತ್ತು ಮಾತಾಡ್ತಿಲ್ಲ, 86ರಿಂದ ಬರ್ಕೊಂಡ್ ಬರ್ತಾ ಇದ್ದೀನಿ. ಇವ್ರು ಹೇಗಂದ್ರೆ ಎಷ್ಟು ಮಟ್ಟಿಗೆ ನಮ್ ಕ್ರಿಕೆಟ್ ಬಂದಿದೆ ಅಂದ್ರೆ ಮಾರಾಟ ಆಗ್ಬಿಟ್ಟಿದೆ. ಈಗ ಇಷ್ಟೆಲ್ಲ ಕ್ರಿಕೆಟ್ ಆಡಿಸ್ತಿದಾರಲ್ಲ, ಇಷ್ಟು ಖರ್ಚು ಮಾಡ್ತಿದ್ದಾರೆ. ಲಾಜಿಸ್ಟಿಕ್ಸ್ ಇರಲಿ, ಹ್ಯೂಮನ್ ರಿಸೋರ್ಸ್ ಇರಲಿ, ಗ್ರೌಂಡ್ ರೆಂಟ್ ಇರಲಿ, ಬಾಲು ಗೀಲು ಅಂಪೈರ್ ಎಲ್ಲ ಸೇರಿ ಖರ್ಚು ಮಾಡ್ತಿದ್ದಾರೆ. ಇವತ್ತೇನಾಗ್ತಿದೆ, ನೀವು ಅಂಡರ್ 12 ಇರಲಿ, ಅಂಡರ್ 14 ಇರಲಿ, ಅಂಡರ್ 16 ಇರಲಿ, ಅಂಡರ್ 19 ಇರಲಿ, ಯಾವ್ದೇ ಇದ್ರು ಅಲ್ಲಿ ಹುಡುಗರು ದುಡ್ಡು ಕೊಟ್ಟು ಆಡ್ ಬರ್ತಿದ್ದಾರೆ. ದುಡ್ಡು ಕೊಟ್ಟು ಆಡ್ಕೊಂಡ್ ಬರ್ತಾರೆ. ಸೊ ಇವ್ರಿಗೆ ಲಾಯಕ್ ಇಲ್ಲ ಆಡಕ್ಕಲ್ಲಿ. ಆದ್ರೆ ಒಳ್ಳೆ ಪ್ಲೇಯರ್ನ ತುಳಿದು ಇವ್ರು ದುಡ್ಡು ಕೊಟ್ಟು ಆಡ್ಕೊಂಡ್ ಬರ್ತಿದ್ದಾರೆ ಕ್ಲಬ್ಸ್ ಒಳಗೆ. ಸೊ ಈ ಕ್ರಿಕೆಟ್ ಏನಕ್ಕೆ ನಡೆಸಬೇಕು? 4,000 ಮ್ಯಾಚ್ ಮಾಡಿಸ್ಬಿಟ್ಟು ನಿಮ್ ಕ್ವಾಲಿಟಿ ಇಲ್ಲ. ವೇರ್ ಇಸ್ ಯೋರ್ ಕ್ರಿಕೆಟ್? ವೇರ್ ಆರ್ ದ ಪ್ಲೇಯರ್ಸ್? ಇವು ಎಷ್ಟು ಮಟ್ಟಕ್ಕಾಗಿದೆ ಅಂದ್ರೆ ಪೇ ಟು ಪ್ಲೇ ಆಗಿದೆ. ನೀವು ಆಡ್ಬೇಕಾ, ದುಡ್ಡು ಕೊಟ್ಟು ಆಡಿ. ಯಾಕಂದ್ರೆ ಜನ ಹೆಂಗಾಗ್ಬಿಡಿದೆ ಅಂದ್ರೆ ಇನ್ವೆಸ್ಟ್ಮೆಂಟ್ ಮಾಡ್ತಾವ್ರ ಅವ್ರ ಮಕ್ಕಳ ಮೇಲೆ. ಆ ಕ್ರಿಕೆಟ್ ಏನಕ್ಕೆ ನಡೆಸ್ಬೇಕು ಇವರು? 4,000 ಮ್ಯಾಚ್ ಆಡ್ಬಿಟ್ಟು ರಿಸಲ್ಟ್ಸ್ ತೋರಿಸ್ತೀರಿ, ಒಂದು 10 ಪ್ಲೇಯರ್ ತೋರಿಸ್ತೀರಿ.